ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೇವೆ ಅಂತ ಹೇಳಿದೆ. ಆದ್ರೆ 2,000 ರು ಕೊಡುತ್ತಿರುವ ಬಗ್ಗೆ ದಾಖಲೆ ಕೇಳಿದ್ರೆ ಕೊಡಲಿಲ್ಲ. ಒಂದು ತಿಂಗಳು ಕೊಟ್ಟು ಮತ್ತೊಂದು ತಿಂಗಳ ಹಣವನ್ನ ಅವರೇ ನುಂಗುತ್ತಿದ್ದಾರೆ. ಜನರಿಗೆ ಮೋಸ ಮಾಡುವ ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಬೇಕಾ? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರೇ ಸೋಲಿಸಿದ್ರು. ಈ ಮಾತನ್ನ ಮಾಜಿ ಸ್ಪೀಕರ್ KR ರಮೇಶ್ ಕುಮಾರ್ ಅವರು ಸದನದಲ್ಲಿ ಹೇಳಿದ್ರು. ಅಂಬೇಡ್ಕರ್ ಅವರ ಸ್ಮಾರಕವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದು ಬಿಜೆಪಿಯವರು. ನಾವು ಭಾರತ ಮಾತಾ ಕಿ ಜೈ ಅಂದ್ರೆ ಭಾರತ ಮಾತಾ ಯಾರು ಎಂದು ರಾಹುಲ್ ಗಾಂಧಿ ಕೇಳ್ತಾರೆ. ಸದನ ನಡೆಯುತ್ತಿರುವ ಸಮಯದಲ್ಲಿ ರಾಹುಲ್ ಗಾಂಧಿ ವಿದೇಶದಲ್ಲಿ ಇರ್ತಾರೆ. ಹೊಸ VBG ರಾಮ್ಜಿ ಯೋಜನೆಯಡಿ ಜನರಿಗೆ ಸಮಸ್ಯೆ ಇಲ್ಲ. ಕಾಂಗ್ರೆಸ್ನವರಿಗೆ ಸಮಸ್ಯೆಯಾಗಿರುವುದು ಇನ್ನು ಮುಂದೆಯೂ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಜವಾಬ್ದಾರಿ ಇರುತ್ತೆ. ಯಾವ ಕೆಲಸ ಮಾಡಬೇಕು ಅಂತ ಗ್ರಾಮ ಸಭೆಯಲ್ಲೇ ತೀರ್ಮಾನ ಆಗುತ್ತೆ ಎಂದು ತಿಳಿಸಿದ್ರು. ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥದ್ದು ಯಾರು ಸ್ವತಂತ್ರ ಹೋರಾಟಗಾರರಿದ್ರು ಅವರು 100 ರೂಪಾಯಿಗಳನ್ನು ಹಾಕಿ ಆ ಕಾಲದಲ್ಲಿ ಒಂದು ಪತ್ರಿಕೆಯನ್ನು ತಂದರು. ಅದನ್ನ ನೆಹರೂರವರು ಸಹಭಾಗಿತ್ವ ಮಾಡಿ ಅದಿದ್ದ ಆಸ್ತಿ ಎಲ್ಲ ಇವತ್ತು 20 ರಿಂದ 25 ಸಾವಿರ ಕೋಟಿ ಆಗಿದೆ. ಕಾಂಗ್ರೆಸ್ ಅವರು ಏನ್ ಮಾಡ್ತಾರೆ, 90 ಕೋಟಿ ರೂಪಾಯಿ ಅವ್ರ ಅಕೌಂಟ್ ದುಡ್ಡನ್ನ, ಅಂದ್ರೆ ಇದ್ರ ದುಡ್ಡು ಯಾವತ್ತೂ ಪಕ್ಷದ ಅಕೌಂಟ್ ದುಡ್ಡನ್ನ ಯಾವುದಕ್ಕೂ ಬೇರೆ ಅಕೌಂಟ್ಗಳಿಗೆ ಹಾಕಕ್ ಬರೋದೇ ಇಲ್ಲ. ಆದ್ರೆ ಅದರಲ್ಲಿ ಹಾಕಿ ಹೊಡ್ಕೊಳ್ತಾರೆ. ಇವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ. ಯಾರು ರಾಹುಲ್ ಗಾಂಧಿಗೆ ಅವ್ರ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಏನು ಸಂಬಂಧ ಇಲ್ಲ ಅದ್ರ ಮೇಲೆ. ಇವರು ಹಿಡಿತ ಸಾಧಿಸ್ಬೇಕು ಅಂತ ಕೇವಲ 50 ಲಕ್ಷ ರೂಪಾಯಿ ಅವರಿಗೆ ಕೊಟ್ಟಂಗ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡು ಅದರಲ್ಲಿ ಇದ್ದವ್ರು ಎಲ್ಲರನ್ನೂ ತೆಗೆದು ಈಗಿರೋ AICC ಅಧ್ಯಕ್ಷರನ್ನ ಒಬ್ಬ ಸದಸ್ಯ ಅಂತ ಮಾಡ್ಕೊಂಡು ಇವ್ರು ಇಷ್ಟೇ ಮಾಡ್ಕೊಂಡು ಈಗ ಅದನ್ನ ಇವರು ಹೊಡ್ಕೊಂಡ್ಬಿಡ್ತಾರೆ. ದೊಡ್ಡ ಆಸ್ತಿ ಅದು. ಮಿನಿಮಮ್ 25 ಸಾವಿರ ಕೋಟಿ ಇವತ್ತು ಬಾಳ್ತಕ್ಕಂಥ ಆಸ್ತಿ. ಇದರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅನ್ನೋರು ಗೊತ್ತಾಗ್ತದೆ, ಮಾಜಿ ಸಚಿವರು ಮತ್ತೆ ರಾಜ್ಯಸಭಾ ಮೆಂಬರ್ ಇರ್ತಾರೆ, ಅವ್ರು ಗೊತ್ತಾಗುತ್ತೆ. ಅವ್ರು ಹೋಗಿ ಹಾಕೋ ಕೇಸು ಇದು ಬಿಜೆಪಿ ಹಾಕಿದ ಕೇಸ್ ಅಲ್ಲ. ಅವ್ರು ಸಿಕ್ಕಾಕೊಂಡು ನರಳುತ್ತಿದ್ದಾರೆ. ಈಗ ಹೇಳೋದು ಬಿಜೆಪಿ ನಮ್ಗೆ ಹಿಂಗೆಲ್ಲ ಮಾಡ್ತಾರೆ ಅಂತ. ನಮ್ಮ ಬಿಜೆಪಿ ನಾವು ಕೇಸೇ ಹಾಕಿಲ್ಲ ಅವ್ರ ಮೇಲೆ. ಅಪವಾದ ನಮ್ಮ ಮೇಲೆ. ಯಾಕಂದ್ರೆ ದೇಶದ ಜನರಿಗೆ ನಾವು ಅಪರಾಧಿಗಳು ಅಂತ ಕೊಟ್ಟಾಗ ಮಾಡ್ತಿದ್ದಾರೆ. ಅದು ನಮ್ಗೆ ಸಂಬಂಧ ಇಲ್ಲ. ಇದಕ್ಕೆ ಇವತ್ತದು ಪತ್ರಿಕೆ ನಿಂತೋಗಿದೆ, ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಿರ್ಬೇಕಾದ್ರೆ ಆ ಪತ್ರಿಕೆ ನಡೀತಾ ಇಲ್ಲ, ಸರ್ಕ್ಯುಲೇಷನ್ ಇಲ್ಲ. ಇಡೀ ದೇಶದಲ್ಲಿ ಯಾವ ರಾಜ್ಯದ ಕಡೆಯಿಂದನೂ ಅದಕ್ಕೆ ಜಾಹೀರಾತು ಯಾರು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕೋಟಿಗಟ್ಟಲೆ ಹಣ ಇದನ್ನು ಇಲ್ಲಿನ ಪತ್ರಿಕೆಗಳಿಗೆ ಕೊಡೋದು. ಇಲ್ಲಿ ಪತ್ರಿಕೆಗಳು ನಡೆಸೋದ್ ಕತೆ ಪಾಪ ಎಷ್ಟು ಕಷ್ಟ ಅಂತ ನಮಗ್ ಗೊತ್ತಿದೆ. ಇವ್ರು ಯಾಕೆ ನ್ಯಾಷನಲ್ ಹೆರಾಲ್ಡ್ ಕೊಟ್ಟರು? ನ್ಯಾಷನಲ್ ಹೆರಾಲ್ಡ್, ಈ ಡೆಕ್ಕನ್ ಹೆರಾಲ್ಡ್ ಇದೆಯಲ್ಲ, ಎಷ್ಟೋ ದೊಡ್ಡ ಪತ್ರಿಕೆ ಅದು. ಜನ ಅದರಿಂದ ನ್ಯೂಸ್ ನೋಡ್ತಾರೆ. ಅದು ಇಲ್ಲಿ ಬರೋದೇ ಇಲ್ಲ ಬೆಂಗಳೂರಿಗೆ. ಅಂತ ಪತ್ರಿಕೆ ನೀವು ಯಾಕೆ ದುಡ್ಡು ಕೊಟ್ರಿ? ಇಸ್ ಇಟ್ ನಾಟ್ ಎ ಲೂಟ್? ಇದು ಲೂಟಿ ಮಾಡ್ತಾ ಇರೋದಲ್ವಾ ಅದು? ಇದರಲ್ಲಿ ಸ್ವಜನ ಪಕ್ಷಪಾತ ಆಗಲ್ವಾ? ಕಾನೂನು ವಿರೋಧಿ ಅಲ್ವಾ? ಸಂವಿಧಾನ ವಿರೋಧಿ ಅಲ್ವಾ? That is why Congress party and its leaders are a problem. ಇವರು ತೀರ್ಮಾನ ಮಾಡ್ತಿದ್ರು. ಈಗ ಇವರು ಮಾಡಂಗಿಲ್ಲ, ಕೇಂದ್ರ ಸರ್ಕಾರ ಮಾಡಂಗಿಲ್ಲ. ಮಾಡಬೇಕಾಗಿರೋದು ಕೇವಲ ಗ್ರಾಮ ಸಭೆಯಲ್ಲಿ. ಅಲ್ಲೇ ತೀರ್ಮಾನ ದುಡ್ಡು ಕೊಡಬೇಕು, ಅವರ ಅಕೌಂಟ್ ದುಡ್ಡು ಬೀಳಬೇಕು ಅನ್ನೋದನ್ನು ಕೂಡ ಮುಖ್ಯ ಆಗುತ್ತೆ. ಆದ್ರಿಂದಾಗಿ ಎಲ್ಲಾ ಯೋಜನೆಗಳಿಗೂ ಯಾವ ರೀತಿ ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಹಣ ಕೊಡ್ತದೋ ಅದೇ ರೀತಿ ಈ ಸ್ಕೀಮ್ಗೂ ಕೂಡ ತಂದಿದ್ದಾರೆ. ಆಮೇಲೆ ಸಮಸ್ಯೆ ಇರೋದ್ರಲ್ಲಿ ಏನ್ ಕರ್ನಾಟಕ ಮಾತ್ರನಾ? ಇಡೀ ದೇಶದಲ್ಲಿ ಇಲ್ವಾ? ಇಡೀ ದೇಶದಲ್ಲಿ ಯಾವ ಸರ್ಕಾರಗಳು ಕೂಡ ಈ ರೀತಿ ಮಾತಾಡಿಲ್ಲ. ಇವರು ಮಾತ್ರ ದೇ ವಾಂಟೆಡ್ ಟು ಡೂ ಪೊಲಿಟಿಕ್ಸ್ ಇನ್ ದಿ ನೇಮ್ ಆಫ್ ನ್ಯಾಯ.